ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ಮುಂಜಾನೆಯಲ್ಲಿ ಕರ್ತನ ವಚನ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 145ನೇ ಅಧ್ಯಾಯದ 18ನೇ ವಚನದಲ್ಲಿ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಪ್ರಿಯ ದೈವ ಜನರೇ, ನಾವು ಪ್ರತಿನಿತ್ಯವೂ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತೇವೆ. ಆದರೂ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳ್ಕೊಳ್ತದೆ, ನನ್ನ ಪ್ರಾರ್ಥನೆಗೆ ಯಾಕೆ ಇನ್ನ ಉತ್ತರ ಬಂದಿಲ್ಲ, ಯಾಕೆ ನಾನು ಮಾಡಿದಂಥ ಪ್ರಾರ್ಥನೆಗೆ ಇನ್ನ ದೇವರು ಕಾರ್ಯ ಆರಂಭಿಸಿಲ್ಲ ಅಂತ. ಪ್ರಿಯ ದೈವ ಜನರೇ, ಮೊದಲಾಗಿ ನಾವು ಮಾಡುವ ಪ್ರಾರ್ಥನೆ ಹೇಗಿರಬೇಕಂತೆ ಈ ಮುಂಜಾನೆ ವೇಳೆಯಲ್ಲಿ ಕರ್ತನಾತ್ಮ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಯಥಾರ್ಥವಾಗಿ ನಾವು ಮೊರೆ ಇಡುವವರಾಗಬೇಕು. ಪ್ರಾರ್ಥಿಸುವಾಗ ದೇವರ ಮೇಲೆ ಪೂರ್ಣ ನಂಬಿಕೆ, ಪೂರ್ಣ ವಿಶ್ವಾಸ, ಪೂರ್ಣ ಭರವಸೆ ಇರಬೇಕು. ದೇವರು ಮಾಡ್ತಾರೆ ಅನ್ನುವ ನಂಬಿಕೆ ಇರಬೇಕು. ದೇವರು ಮಾಡಿದ್ದಾರೆ ಅನ್ನುವ ಪ್ರಕಾರವಾಗಿ ನಾವು ಪ್ರಾರ್ಥಿಸಿ ಸ್ತೋತ್ರಗಳಲ್ಲಿ ನಾವು ಮಾತನಾಡಬೇಕು. ಪ್ರಾರ್ಥಿಸಿದ್ವಿ, ಅದೇ ಪ್ರಕಾರ ನಾವು ಇಲ್ಲಿ ಸಂಶಯ ಕೂಡ ಪಟ್ವಿ, ಅಯ್ಯೋ ಆಗುತ್ತೋ ಇಲ್ವೋ ಅನ್ನುವ ಎರಡು ಮನಸ್ಸನ್ನು ಕೂಡ ಮಾಡಿದ್ವಿ. ಅಯ್ಯೋ ಪ್ರಾರ್ಥನೆ ಮಾಡೋಣ, ಆಗೋದಾಗಲಿ, ಈ ಪ್ರಕಾರ ಎಲ್ಲ ನಾವು ಯೋಚಿಸುವುದಾದರೆ ಎಂದಿಗೂ ಕೂಡ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ವೇಗವಾಗಿ ಬರುವುದಿಲ್ಲ. ಪ್ರಿಯ ದೇವ ಜನರೇ, ಅದಕ್ಕಾಗಿ ವಚನ ಹೀಗೆ ಹೇಳ್ತಾ ಇದೆ, ಯೆಹೋವನಿಗೆ ಯಾರಾದರೂ ಮೊರೆ ಇಡ್ತಾ ಇದ್ದೀರಾ, ನೀವು ಮೊರೆ ಇಡುವವರು ಆತನಿಗೆ ಯಥಾರ್ಥವಾಗಿ ಮೊರೆ ಇಡುವವರಾಗ್ರಿ. ಪೂರ್ಣ ಹೃದಯದಿಂದ, ಯಾವುದೇ ಚಿಕ್ಕ ವಿಚಾರ ಆಗಿರಲಿ, ದೊಡ್ಡ ಸಂಗತಿ ಆಗಿರಲಿ, ಪ್ರಾರ್ಥನೆ ಅಂತ ಬಂದಾಗ ದೇವರ ಬಳಿಯಲ್ಲಿ ಯಥಾರ್ಥವಾಗಿ ಮಾಡುವವರಾಗ್ರಿ. ಒಂದೇ ದೃಢವಾದ ವಿಶ್ವಾಸ ಮತ್ತು ನಂಬಿಕೆಯಲ್ಲಿ ನೀವು ಪ್ರಾರ್ಥಿಸುವಂಥವರಾಗ್ರಿ. ಹಾಗೆ ನೀವು ಮಾಡಿದ ಪ್ರಾರ್ಥನೆಗೆ ದೇವರೇನು ಮಾಡ್ತಾರಂತೆ, ಆತನು ಎಲ್ಲರಿಗೂ ಹತ್ತಿರವಾಗಿಯೇ ಇದ್ದಾನೆ. ಅಂದರೆ ನಿಮ್ಮ ಪ್ರಾರ್ಥನೆಯನ್ನು ಆತನು ಕೇಳಿಸಿಕೊಳ್ಳುವುದಕ್ಕೆ ನಿಮ್ಮ ಹತ್ತಿರದಲ್ಲೇ ಆತನು ಬರುವಂಥ ದೇವರು. ಯಥಾರ್ಥವಾಗಿ ನಾವು ಪ್ರಾರ್ಥಿಸಬೇಕು. ಹನ್ನಳ ಪ್ರಾರ್ಥನೆ ಅದು ಯಥಾರ್ಥವಾಗಿತ್ತು. ದೇವರು ಹತ್ತಿರದಲ್ಲಿಯೇ ಇದ್ದು ಆಕೆಯ ಪ್ರಾರ್ಥನೆಯನ್ನು ಆಶೀರ್ವದಿಸಿದ್ರು. ಅದೇ ಪ್ರಕಾರ ಈ ಮುಂಜಾನೆ ವೇಳೆಯಲ್ಲಿಯೂ ನೀವು ದೇವರ ಸಾನ್ನಿಧ್ಯದಲ್ಲಿ ಬಂದಿರುವಾಗ ಹೃದಯದಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸ್ರಿ. ಹೌದಪ್ಪ, ನನ್ನ ಜೀವಿತದಲ್ಲಿ ಯಾವುದೊಂದು ಆರೋಗ್ಯದ ವಿಷಯ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವಿತ, ನಿಮ್ಮ ಯೌವನದ ಜೀವಿತ, ನಿಮ್ಮ ಸಭೆ, ನಿಮ್ಮ ಸೇವೆ, ಪ್ರತಿ ವಿಚಾರದಲ್ಲಿ ಕೂಡ ಯಥಾರ್ಥವಾಗಿ ಪ್ರಾರ್ಥಿಸಿ ನೋಡ್ರಿ. ನನ್ನ ದೇವರ ಕೈಯಲ್ಲಿ ಇದು ಸಾಧ್ಯ ಅನ್ನುವ ಪ್ರಕಾರ ಪ್ರಾರ್ಥಿಸಿ ನೋಡ್ರಿ. ನಿಶ್ಚಯವಾಗಿ ವೇಗವಾಗಿ ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ಯಾಕೆಂದರೆ ಆತನು ಯಥಾರ್ಥವಾಗಿ ಪ್ರಾರ್ಥಿಸುವವರಿಗೆ ಆತನು ಹತ್ತಿರದಲ್ಲಿಯೇ ಇರುವಂಥ ದೇವರು, ನಮ್ಮ ಜೊತೆಯಲ್ಲಿ, ನಮ್ಮ ಸಂಗಡದಲ್ಲಿಯೇ ಇರುವಂಥ ದೇವರು. ಹಾಗಾಗಿ ಆ ಪ್ರಾರ್ಥನೆಗಳಿಗೆ ನಿಮಗುತ್ತರ ನಿಶ್ಚಯವಾಗಿ ಸಿಗುವಂಥದ್ದಾಗ್ತದೆ. ನಂಬಿಕೆಯಿಂದ ಈ ಮುಂಜಾನೆ ವೇಳೆಯಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ಯಥಾರ್ಥವಾಗಿ ಪ್ರಾರ್ಥಿಸುವವರು, ಯಥಾರ್ಥವಾಗಿ ಮೊರೆ ಇಡುವವರಿಗೆ ಅಪ್ಪ ನೀನು ಹತ್ತಿರವಾಗಿಯೇ ಇರುವ ದೇವರು ಅನ್ನುವುದನ್ನು ಖಚಿತಪಡಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಆಸೆಯಿಂದ, ಒಂದೇ ಮನಸ್ಸಿನಲ್ಲಿ, ನಂಬಿಕೆಯಿಂದ ಅವರು ಯಾವ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೋ ಆ ವಿಷಯದಲ್ಲಿ ದೊಡ್ಡ ಜಯವನ್ನು ಕೊಡ್ರಿ. ಅವರಿಗೆ ನೀನು ಹತ್ತಿರವಾಗಿಯೇ ಇದ್ದು ಅವರ ಪ್ರಾರ್ಥನೆಗಳನ್ನು ಲಾಲಿಸಿ ಈಗ ಸದುತ್ತರವನ್ನು ಕೊಟ್ಟು ದಯಪಾಲಿಸು. ಈ ದಿನವೇ ಅವರೊಂದು ಅದ್ಭುತವನ್ನು ಕಾಣಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.